ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ ಪರಮಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ 92ನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಮಣಿಪ್ರ ಚನ್ನಬಸವ ಮಹಾಸ್ವಾಮಿಗಳ 95ನೇ ಗುರುವಂದನಾ ಸಮಾರಂಭ ಧರ್ಮಸಭೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಹಲವಾರು ಪೂಜ್ಯರು ಮತ್ತು ಸಾಹಿತಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಹೂವಿನ ಹಿಪ್ಪರಗಿ ಪತ್ರಿ ಮಠದ ದ್ರಾಕ್ಷಾಯಣಿ ಮಾತಾಜಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಶ್ರೀಗಳು ಮಠಕ್ಕೆ ಬಂದ ಭಕ್ತರಿಗೆ ಸಹಾಯ ಸಹಕಾರ ನೀಡುತ್ತಿದ್ದರು ಅಂತ ಹೇಳಿದರು. ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ ಕುರಿತು ಹಲವಾರು ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು. ಬಸವನ ಬಾಗೇವಾಡಿ, ಮಸಿಬಿನಾಳ, ಉಕ್ಕಲಿ, ಡೋಣೂರ ಸೇರಿದಂತೆ ಅನೇಕ ಊರಿನ ಸ್ವಾಮೀಜಿಗಳು ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರು ಹಾಸಿಂಪಿರ ವಾಲಿಕಾರ, ಶಿವಾನಂದ ಮಂಗಾನವರ ಹಿರಿಯ ಸಾಹಿತ್ಯಗಳು ಅಶೋಕ್ ಹಂಚಲಿ, ಶಿವಾನಂದ್ ಡೋಣೂರ, ಕಾಶಿನಾಥ ಅವಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜೊತೆಗೆ ನುರಿತ ಸಂಗೀತಗಾರರಿಂದ ವಿವಿಧ ಸಂಗೀತ ಗೀತೆಗಳು ಕೂಡ ನಡೆದವು. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ವರದಿ ಮೈಬೂಬಾ 1X ನ್ಯೂಸ್ ಬಾಗೇವಾಡಿ. ಶರಣ ಸಾಹಿತ್ಯ ಓತಪ್ರೋತವಾಗಿ ಕಲ್ಲಿನೊಳಗೆ ಕೆತ್ತನೆಯಾಗಿ ಇಡೀ ಮಠವೇ ಶಿಲಾ ಮಠವಾಗಿ ಪರಿಣಮಿಸಿತು. ಆ ಪೂಜ್ಯರು ಇವತ್ತು ಎಷ್ಟು ದಿವಸ ಇದ್ದರು ಅನ್ನೋದಕ್ಕಿಂತ ಅವರ ಆಯುರ್ಮಾನದಲ್ಲಿ ಅವರು ಏನು ಸಾಧಿಸಿರು ಅಂತ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು. ಇಡೀ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದರ ಮಠ ಮಂದಿರಗಳಿಗೆ ಹೋದರೆ ವಚನಶಿಲಾ ಮಠ ಇಲ್ಲ. ಆದರೆ ನಾವು ಎಲ್ಲಿಯಾದರೂ ಕರ್ನಾಟಕದಲ್ಲಿ ನೋಡ್ತೀವಿ ಅಂತ ಮಹಾಸ್ವಾಮಿಗಳು ಇವತ್ತು ಅವರ ಎಲ್ಲ ಸೂತ್ರಗಳನ್ನು ಹಿಡಿದು ಅತ್ಯದ್ಭುತವಾಗಿರುವಂಥ ಗುರು ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರ ಆಗುವುದರ ಜೊತೆಗೆ ಎಲ್ಲ ಮಠದ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಪೂಜ್ಯರು ಅವರು ಈ ಭಾಗದಲ್ಲಿ ನಡೆದಾಡುವ ದೇವರೇ ಆಗಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ ಕಾರ್ಯಕ್ರಮಗಳು ಇವತ್ತು ಇಂಗಳೇಶ್ವರ ಮಠದಲ್ಲಿ ಜರುಗ್ತಾ ಇದ್ದಾವೆ. ಅವರ ಸಾನ್ನಿಧ್ಯ ಅವರ ನೇತೃತ್ವ ಭಾಳ ಮುಖ್ಯವಾಗಿರುವ ಪೂಜ್ಯರು. ಆ ಪೂಜ್ಯರ ಮುರುಗೋಡ ಹಬ್ಬಗಳಪ್ಪ ಅಂದರೆ ಪೂಜ್ಯರು ಲಿಂಗೈಕ್ಯರಾದ 15 ದಿವಸ ಮ್ಯಾಗ ಬಂದು ಹಬ್ಬಗಳನ್ನ ಮಾತಾಡಿಸಿ ಹೋಗಿರ್ತಕ್ಕಂಥವ್ರು ಯಾರು ಮುರುಗೋಡ ಪೂಜ್ಯರು. ಅವರು ರೂಮಿನೊಳಗೆ ಹೋಗಿ ಹಬ್ಬಗಳ ನಾವು ಬಂದೇವ್ರಿ ಮುರುಗೋಡ ಹಬ್ಬಗಳ ತಿಳ್ಕೊಂಡೇಳಿ 15-20 ದಿವಸಗಳ ನಂತರ ಅವರು ರೂಮಿನೊಳಗೆ ಹೋಗಿ ಹಬ್ಬಗಳ ಒಬ್ಬರೇ ಒಳಗೆ ಹೋಗಿ ಹೊರಗೆ ನಿಂತಿದ್ರು ಎಲ್ಲರೂ. ಹಬ್ಬಗಳ ನಾವು ಬಂದೇವ್ರಿ ಮುರುಗೋಡ ಸ್ವಾಮಿಗಳು ನಾವು ಬಂದೇವ್ರಿ ಅಂದ ಕೂಡಲೇ ಅಲ್ಲಿ ಸಪ್ಪಳ ಏನೂ ಬರಲಾರ್ದೆ ಏನು ಬತ್ತಪ್ಪ ಅಂದ್ರೆ ಅವ್ರ ಹಬ್ಬಗಳು ಏನು ಮಾಡ್ತಿದ್ರಪ್ಪ ಅಂದ್ರೆ
ಮಾಡ್ತಿದ್ರಲ್ಲ ಅಂಥ ಧ್ವನಿ ಕೇಳ್ತಾ ಮುರುಗೋಡ ಹಬ್ಬಗಳನ್ನ ಕೇಳ್ರಿ. ಮುರುಗೋಡ ಸ್ವಾಮಿಗಳು ಇಲ್ಲೇ ಕೂತಾರ ಬಂದವರು. ಅಂಥ ಪೂಜ್ಯ ತಪಸ್ವಿಗಳ ಈ ಕಾರ್ಯಕ್ರಮದಲ್ಲಿ ಇವತ್ತು 92ನೇ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾರ್ಮಲ್ ಆಗಿ ಮಾಡಬೇಕು ಬಿಡುವ ಹೊಯ್ದಾಟದ ನಡವರ್ಕಾಗಿ ಈ ಕಾರ್ಯಕ್ರಮಗಳು ಮತ್ತೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಅಪ್ಪುಗಳ ಪೂಜ್ಯರು, ನಮ್ಮ ಶಿವಪುರದ ಪೂಜ್ಯರು ಸುಮಾರು 14-15 ದಿವಸಗಳ ಪರ್ಯಂತರ ಪುರಾಣವನ್ನು ಯಶಸ್ವಿಯಾಗಿ ಬಸವ ಪುರಾಣವನ್ನು ನಡೆಸಿಕೊಂಡು ಬಂದಾರೆ. ಅವರಿಗೂ ಕೂಡ ಲಿಂಗೈಕ್ಯ ಪೂಜ್ಯರ ಆಶೀರ್ವಾದ ಇರಲಿ. ಅದರ ಜೊತೆ ಕಾರಣವಿಲ್ಲ, ಅದಕ್ಕೆ ಗೆದ್ದವರಿಗೆ ಗದ್ದಿಗೆ ಕೆಡ್ತಾರ, ಸೋತವ್ರಿಗೆ ಸುಡಗಾಡ್ ಹೋಯ್ತಾರ. ಶಾಸ್ತ್ರ ಏನು ಸೋಲುದಂದ್ರೆ ಈ ಪ್ರಪಂಚದಲ್ಲಿ ನಾನು ನನ್ನದೆಂಬ ಭಾವದಿಂದ ಯಾರು ಭ್ರಮಿಸಿ ನಾನು ನನ್ನದೆಂದ ಏನು ಭ್ರಾಂತಿಯಿಂದ ಸತ್ತು ಹೋಗಿರ್ತಾನೆ ಮನುಷ್ಯ, ಅವನು ಸುಡಗಾಡಕ್ಕೆ ಹೋಯ್ತಾರಂತ. ದೆವ್ವ ಆಗಬಾರ್ದಂತೇಳಿ ನವಣಿನೂ ಬಿತ್ತಾರಂತ. ಸಮಾಧಿ ಮೇಲೆ ಇಂಗ್ಳಿಗೂಟನು ಬೆಳೀತಾರಂತ. ದೆವ್ವ ಈ ಬಂದಿಗೆ ನಾನು ಈ ಮಗ ಅಂತ ತಿಳ್ಕೊಂಡೇಳಿ. ಹಂಗ ಮಹಾತ್ಮರು ಈ ಲೋಕವನ್ನ ಗೆದ್ದು ಭವವನ್ನ ಗೆದ್ದು ಈ ಲೈಫ್ ಡಿಫೆನ್ಸ್ ದ ಹೋಲ್ ಇಡೀ ತಮ್ಮ ಶರೀರವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿರ್ತಾರ. ಇಡೀ ತನುಮನ ಧನವನ್ನ ಅರ್ಪಣೆ ಮಾಡಿರ್ತಾರ. ಭಾವನ್ನ ಅರ್ಪಣೆ ಮಾಡಿ ಸಮಾಜಕ್ಕಾಗಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಹೆಂಗ ಊದುಬತ್ತಿ ತನ್ನನ್ನ ಸುಟ್ಟುಕೊಂಡು ಪರರಿಗೆ ಸುಗಂಧವನ್ನು ಕೊಡ್ತದಲ್ಲ, ಆ ಸುಗಂಧ ರೂಪದಲ್ಲಿ ಮಹಾತ್ಮರ ಆತ್ಮ ಸದಾ ಗಡ್ಡಿ ಒಳಗೆ ಇರ್ತದೆ ಅನ್ನೋದಕ್ಕೆ ಇಂಗ್ಲಿಷ್ ಒಬ್ಬರು ಸದಾ ಗಡ್ಡಿ ಒಳಗಾರ ಸದಾ ಇರ್ತಾರೆ. ಆತ್ಮ ನಿನ್ನವರ ಮನದಲ್ಲಿ ಊದುಬತ್ತಿ ಇದ್ದಾನೆ. ಊದುಬತ್ತಿ ಸುಟ್ರ ಬೂದಿ ಆಗ್ತದ, ಸುಗಂಧಿ ಎಲ್ಲರಿಗೂ ಕೊಡುತ್ತದೆ. ಹಂಗ ಇವತ್ತ